Om Shri Sai Ram. As we pray to Bhagwan, I perceive him seated here in the throne in an ochre robe, and I repeat as he speaks. ಸ್ವಾಮಿಯನ್ನ ನಾವು ಅವರ ದಿವ್ಯ ಉಪದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಸ್ವಾಮಿ ಇಲ್ಲಿ ಕಾವ್ಯ ಬಣ್ಣದ ನಿಲುವಂಗಿಯನ್ನು ತೊಟ್ಟು ಇಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವುದನ್ನು ನಾನು ನೋಡ್ತಾ ಇದ್ದೇನೆ. ಅವರು ನಿಮಗಾಗಿ ಹೇಳ್ತಕ್ಕಂಥ ಮಾತುಗಳನ್ನು ಪುನರುಚ್ಚಾರ ಮಾಡುತ್ತೇನೆ. సాధనములు చేసి పని ఏమి సమము లేక పూజలు పూని ఫలమేమి ఓర్పు లేక జపము చేసియు ఫలమేమి శాంతి లేక చవిటి భూమిని దున్నిన ఛాయ కాదే. దిస్ మీన్స్ after having performed all kinds of sadhanas or spiritual practices, if at the end there is no equanimity, ಎಲ್ಲ ಪೂಜೆಗಳನ್ನು ಮಾಡಿದ ನಂತರವೂ ಕೂಡ ಆ ಪೂಜೆ ಮಾಡುವವರಲ್ಲಿ ಒಂದು ರೀತಿಯ ಸಮತ್ವ ಮತ್ತು ದೃಢತ್ವ ಇಲ್ಲದೇ ಇದ್ದರೆ, after having done all kinds of worships, if there is no sense of stability in the person, ಮತ್ತು ಅನೇಕ ರೀತಿಯ ಈ ಒಂದು ತಪಸ್ಸುಗಳನ್ನು ಮಾಡಿದ ಮೇಲೂ ಕೂಡ ಮನಸ್ಸಿನಲ್ಲಿ ಒಂದು ರೀತಿಯ ಒಂದು ದೃಢವಾದಂತಹ ಒಂದು ಭಾವನೆ ಇಲ್ಲದೆ ಇದ್ರೆ, and after chanting the names any number of times, if there is no peace in the heart, ಎಷ್ಟೋ ಬಾರಿ ನಾಮಸ್ಮರಣೆ ಮಾಡಿದ ಮೇಲೂ ಕೂಡ ಹೃದಯದಲ್ಲಿ ಶಾಂತಿ ನೆಲೆಗೊಳ್ಳದೇ ಇದ್ರೆ, it is like trying to cultivate a barren land which will not yield any crop. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಬಂಜರು ಭೂಮಿಯನ್ನ ಒತ್ತು ಬೀಜವನ್ನ ಬಿತ್ತಿದಾಗ ಆಗುತ್ತೆ, ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. Dear embodiments of love, devotees, students, boys and girls, ಪ್ರೇಮ ಸ್ವರೂಪಿಗಳೇ, ಭಕ್ತರೇ, ವಿದ್ಯಾರ್ಥಿನಿಯರೇ, the world is full of people who call themselves as devotees of God. ಇವತ್ತು ಪ್ರಪಂಚದಲ್ಲಿ ತಮ್ಮನ್ನು ತಾವೇ ಭಕ್ತರು ಅಂತ ಕರ್ಕೊಳ್ತಕ್ಕಂಥ ಸಾಕಷ್ಟು ಮಂದಿ ಇದ್ದಾರೆ. They dress up like devotees, they speak like devotees, they act like devotees, but without true devotion in one's heart, can one be a devotee? ಅವರು ಭಕ್ತರು ಅಂತ ತಮ್ಮನ್ನು ತಾವು ಕರ್ಕೊಂಡು ಭಕ್ತರ ವೇಷಭೂಷಣಗಳನ್ನ ಹಾಕೊಳ್ತಾರೆ, ಭಕ್ತರ ಹಾಗೆ ನಟನೆ ಮಾಡ್ತಾರೆ, ಭಕ್ತರ ಹಾಗೆ ಮಾತನಾಡ್ತಾರೆ, ಆದರೆ ಹೃದಯದಲ್ಲಿ ಭಕ್ತಿ ಇಲ್ಲದೆ ಇದ್ರೆ ಅದನ್ನು ನಾವು ಭಕ್ತರು ಅಂತ ಕರೆಯೋದಕ್ಕೆ ಸಾಧ್ಯ ಇದೆಯೇ? Just by taking admission in the school, wearing the school uniform, living or studying in the building, can one be called a student? ಶಾಲೆಯಲ್ಲಿ ದಾಖಲಾತಿಯನ್ನ ಪಡೆದು ಶಾಲೆಯ ಸಮವಸ್ತ್ರವನ್ನು ಧರಿಸಿ ಪುಸ್ತಕಗಳನ್ನು ಹಿಡಿದುಕೊಂಡು ಶಾಲೆಗೆ ಹೋದ ಮಾತ್ರಕ್ಕೆ ಅವರನ್ನು ನಾವು ವಿದ್ಯಾರ್ಥಿ ಅಂತ ಕರೆಯೋದಕ್ಕೆ ಸಾಧ್ಯ ಇದೆಯೇ? If all the knowledge is not being absorbed by the student and he is not gaining the wisdom, then he cannot be a student. ಅವನು ಶಾಲೆಗೆ ಹೋದ್ರೂ ಕೂಡ ಯಾವ ಜ್ಞಾನವನ್ನು ಪಡ್ಕೊಳ್ಳದೆ ಇದ್ರೆ, ಯಾವ ತಿಳುವಳಿಕೆಯನ್ನು ಕೂಡ ಗಳಿಸ್ಕೊಳ್ಳದೆ ಇದ್ರೆ ಅವನು ಶಾಲೆಗೆ ಹೋಗಿ ಏನು ಪ್ರಯೋಜನ? Such a person will be remaining stupid, but he cannot become a student. ಅವನೊಬ್ಬ ಮೂರ್ಖನಾಗಿಯೇ ಉಳಿತಾನೆ ಹೊರತು ಅವನು ವಿದ್ಯಾರ್ಥಿ ಆಗೋದಕ್ಕೆ ಸಾಧ್ಯ ಇಲ್ಲ. Similarly, by performing all kinds of rituals, engaging in all kinds of outer activities, if inside there is no peace, there is no equanimity, there is no stability, then one cannot be a devotee. ಹೊರಗಡೆ ಪೂಜೆಗೆ ಸಂಬಂಧಪಟ್ಟಂತ ಎಲ್ಲ ಆಚಾರಗಳನ್ನ ಕಂದಾಚಾರಗಳನ್ನ ಪಾಲನೆ ಮಾಡಿದ್ರು ಬಹಿರ್ಮುಖವಾಗಿ, ಅಂತರಂಗದಲ್ಲಿ ಶಾಂತಿ ಇಲ್ಲದೆ ಇದ್ರೆ, ದೃಢತೆ ಇಲ್ಲದೆ ಇದ್ರೆ, ಸಮತ್ವ ಇಲ್ಲದೆ ಇದ್ರೆ ಏನು ಪ್ರಯೋಜನ? Bhakti or devotion is the source of all the Shakti or strength. ಭಕ್ತಿಯೇ ಎಲ್ಲ ಶಕ್ತಿಗೆ ಮೂಲ ಮತ್ತು ಆಧಾರ. Such a strength alone, which is inner spiritual strength, can help the devotee develop equanimity even in situations that are not favorable. ಇಂಥ ಒಂದು ಭಕ್ತಿ, ಇಂಥ ಒಂದು ಆಧ್ಯಾತ್ಮಿಕವಾದಂಥ ಅಂತರಂಗದ ಶಕ್ತಿ ಆ ಭಕ್ತನಿಗೆ ತನ್ನ ಅಂತರಂಗದಲ್ಲಿ ಸಮತ್ವವನ್ನ, ದೃಢತೆಯನ್ನ, ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. If there is a little trouble and you kind of become depressed, and if there is a little good and you swell up with pride, such person cannot be a devotee. ಸ್ವಲ್ಪ
ಅಡೆತಡೆಗಳು ಬಂದಾಗ ಮನಸ್ಸು ಕುಗ್ಗುವುದು ಮತ್ತು ಸ್ವಲ್ಪ ಏನೋ ಜಯ ಸಿಕ್ಕಿದಾಗ ಉಬ್ಬುವುದು ಅದು ಭಕ್ತನ ಲಕ್ಷಣ ಅಲ್ಲ. Because devotion is just not about worshipping God, but it is truly loving God and having the faith. It's a combination of faith and love for God. ಈ ಭಕ್ತಿ ಅಂದ್ರೆ ಕೇವಲ ಹೊರಗಡೆ ಪೂಜೆ ಮಾಡೋದು ಮಾತ್ರ ಅಲ್ಲ. ಭಕ್ತಿ ಅಂದ್ರೆ ನಿಜವಾಗಿ ಪ್ರೇಮ ಪರಮಾತ್ಮನ ಮೇಲೆ ಇರಬೇಕು. ಅದು ಒಂದು ಸಮನ್ವಯ, ಒಳಗಿನ ಪ್ರೇಮ ಹೊರಗಿನ ಭಕ್ತಿ ಅದು ಸಮನ್ವಯವಾಗಬೇಕು. Love and faith together consist of devotion. ವಿಶ್ವಾಸ ಮತ್ತು ಪ್ರೇಮ ಎರಡು ಸೇರಿದಾಗ್ಲೇನೆ ಅದನ್ನ ನಾವು ಭಕ್ತಿ ಅಂತ ಹೇಳ್ಬೋದು. We love God because He is the only one who loves us only for our sake and without any expectations. ಯಾಕೆ ನಾವು ಪರಮಾತ್ಮನನ್ನು ಪ್ರೀತಿಸಬೇಕು ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರು ಕೂಡ ನಮ್ಮನ್ನು ನಮಗಾಗಿ ಪ್ರೀತಿಸುವವರು ಯಾರೂ ಇಲ್ಲ. And the faith that because He loves us so much, He will look after us through ups and downs, through highs and lows, through favorable and unfavorable situations, that is the true faith. ನಿಜವಾದಂತಹ ವಿಶ್ವಾಸ ಏನು ಅಂತ ಹೇಳಿದ್ರೆ ಪರಮಾತ್ಮ ನಮ್ಮನ್ನು ಇಷ್ಟು ಪ್ರೀತಿ ಮಾಡುವಾಗ ನಮ್ಮ ಜೀವನದ ಏರುಪೇರುಗಳಲ್ಲಿ ಏರಿಳಿತಗಳಲ್ಲಿ ಅಡೆತಡೆಗಳಲ್ಲಿ ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಕೈ ಹಿಡಿದು ರಕ್ಷಿಸ್ತಾನೆ ಎಂಬತಕ್ಕಂಥ ವಿಶ್ವಾಸ ಇರಬೇಕು. One who has this kind of love without any expectations or attachments and complete belief that whatever happens in our lives is all under God's care and He will look after us, such a person alone can be called as a devotee. ನಿಜವಾದಂಥ ಭಕ್ತನಾಗಿರ್ತಕ್ಕಂಥವನು ಯಾವುದೇ ನಿರೀಕ್ಷೆ ಇಲ್ಲದೆ ನಿಷ್ಕಳಂಕವಾದ ನಿಷ್ಕಾಮವಾಗಿ ಪರಮಾತ್ಮನನ್ನ ಪ್ರೀತಿಸಬೇಕು ಮತ್ತು ವಿಶ್ವಾಸ ಇಟ್ಕೊಳ್ಬೇಕು. ಜೀವನದಲ್ಲಿ ನನಗೇನಾದರೂ ಕೂಡ ಪರಮಾತ್ಮ ಒಳ್ಳೆಯದನ್ನೇ ಮಾಡ್ತಾನೆ ಎಂಬ ವಿಶ್ವಾಸವನ್ನು ಇಟ್ಕೊಳ್ಬೇಕು. If you study all kinds of education and at the end of it there is no devotion, then all this education is mere pustaka parichayam, that is only knowledge of books, but it does not lead us to the ultimate goal of our life. ನೀವು ಶಾಲಾ ಕಾಲೇಜುಗಳಿಗೆ ಹೋಗಿ ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಕೊನೆಗೆ ನಿಮ್ಮಲ್ಲಿ ಹೃದಯದಲ್ಲಿ ಭಕ್ತಿ ಉದಯವಾಗದೇ ಇದ್ದರೆ ಆ ಶಿಕ್ಷಣ ಸಂಪೂರ್ಣವಾಗಿ ವ್ಯರ್ಥ. ಅದೊಂದು ಗ್ರಾಂಥಿಕವಾದಂಥ ತಿಳುವಳಿಕೆ, ಬುಕಿಶ್ ನಾಲೆಡ್ಜ್ ಎಂಬುದಾಗಿ ಹೇಳ್ತಾರೆ. Such an education is only feeding the head and filling it with ego, not purifying one's heart. ಇಂಥ ಶಿಕ್ಷಣ ತಲೆಯಲ್ಲಿ ಸ್ವಲ್ಪ ಜ್ಞಾನ ತಿಳುವಳಿಕೆ ಜೊತೆಗೆ ಅಹಂಕಾರವನ್ನ ತುಂಬಿ ನಿಜವಾದಂತ ಜ್ಞಾನವನ್ನ ಅದು ಕೊಡೋದಿಲ್ಲ. Such person can become a great person in the society but will not have any goodness within. ಅಂತ ವ್ಯಕ್ತಿ ಸಮಾಜದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಅಂತ ಅನ್ಸ್ಕೊಳ್ಬಹುದೇ ಹೊರತು ಅವನ ಅಂತರಂಗದಲ್ಲಿ ಯಾವುದೇ ರೀತಿಯ ಒಳ್ಳೆಯದು ಇರೋದಿಲ್ಲ. By having acquired the knowledge of the vishaya or the worldly aspirations, there is a vishama or the poison that gets inside such a person. ಕೇವಲ ಲೌಕಿಕ ವಿಷಯಗಳನ್ನ ತಲೆಯಲ್ಲಿ ತುಂಬಿಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ರೀತಿಯ ಲೌಕಿಕವಾದಂತಹ ವಿಷ ಅವನನ್ನು ಸೇರುತ್ತೆ. Just because a fruit looks good and very appealing, but if it's poisonous, who is going to eat it? ಒಂದು ಹಣ್ಣು ನೋಡೋಕ್ ಚೆನ್ನಾಗಿದ್ರು ಕೂಡ ಅದರಲ್ಲಿ ವಿಷಪೂರಿತವಾದಂತ ರಸ ಇದೆ ಅಂತ ಆದ್ರೆ ಯಾರು ಅದನ್ನು ತಿಂತಾರೆ. But a fruit which may not look so beautiful from outside but is full of juice within, such a fruit will be attracting right from the insects to the humans, everyone. ಆದರೆ ಹೊರಗಿನಿಂದ ಏನು ಚೆನ್ನಾಗಿ ಕಾಣದೇ ಇದ್ರು ಒಂದು ಹಣ್ಣಿನಲ್ಲಿ ಸಿಹಿಯಾದಂತ ರಸ ಇದ್ದಾಗ ಹೊರಗಿನಿಂದ ಅನೇಕ ಕ್ರಿಮಿಕೀಟಗಳನ್ನ ಅದು ಆಕರ್ಷಣೆ ಮಾಡ್ತಾ ಇರುತ್ತೆ. Bhakti is that nectarine juice inside the fruit of our heart. ಆದ್ದರಿಂದ ಈ ಭಕ್ತಿ ಎಂಬತಕ್ಕಂಥದ್ದು ಒಂದು ಮಧುರವಾದಂತ ರಸ ಇವು ನಮ್ಮ ಹೃದಯದಲ್ಲಿ, ಹೃದಯ ಬಲದಲ್ಲಿ. And this kind of devotion, which is a combination of love and faith, alone can qualify one to be a devotee. ಆದ್ರಿಂದ ಇಂತಹ ಪ್ರೇಮ ಮತ್ತು ವಿಶ್ವಾಸಗಳ ಒಂದು ಸಮ್ಮಿಳನವಾದಂತಹ ಭಕ್ತಿ ಮಾತ್ರ ಒಬ್ಬ ಮನುಷ್ಯನಿಗೆ ಭಕ್ತ ಅಂತ ಅನಿಸ್ಕೊಳ್ಳೋದಕ್ಕೆ ಹೆಸರು ಕೊಡುತ್ತೆ. Some years ago, when Swami explained that we need to start this educational campuses all across the state of Karnataka, even beyond, ಹಿಂದೆ ಕೆಲವು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಎಲ್ಲೆಗಳ ಹೊರಗಡೆ ಕೂಡ ಇಂಥ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕೆಂಬತಕ್ಕಂತಹ ತಮ್ಮ ಸಂಕಲ್ಪವನ್ನು ಹೇಳಿದಾಗ, those who were there as a witness to the unfolding of this saga of Swami's educational service did not doubt how it will happen. ಆ ಸಂದರ್ಭದಲ್ಲಿ ಇಲ್ಲಿ ಇಂತಹ ಒಂದು ಮಹತ್ವವಾದಂತಹ ಒಂದು ಕಾರ್ಯ ಅದು ಅರಳುತ್ತಾ ಇರಬೇಕಾದ್ರೆ ನೋಡಿದಂತ ಜನ ಅದನ್ನು ಸಂಪೂರ್ಣ ನಂಬಿದವರು, ಯಾವುದೇ ಸಂಶಯ ಪಡೆದು ನಂಬಿದವರು ಇಲ್ಲಿ ಇದ್ದರು. They were believing that yes, it is not possible for us human beings to execute all this, but we have the divine with us and therefore we have infinite power.
ನಾವು ಸಾಮಾನ್ಯ ಮಾನವರಾಗಿರೋದ್ರಿಂದ ಇಂಥ ಮಹತ್ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಈ ಕಾರ್ಯ ನಡೆಯುತ್ತೆ ಎಂಬತಕ್ಕಂಥ ವಿಶ್ವಾಸವನ್ನು ಅವರು ಹೊಂದಿದ್ದಾರೆ. When Gulbarga campus was to be opened first, Narsimurti did not have 1 rupee in his pocket or in the trust to begin this work. ಈ ಮೊದಲನೇ ವಿದ್ಯಾಸಂಸ್ಥೆ ಗುಲ್ಬರ್ಗ ವಿದ್ಯಾನಿವೇಶನವನ್ನ ಪ್ರಾರಂಭ ಮಾಡಬೇಕಾಗಿದ್ರೆ ನರಸಿಂಹಮೂರ್ತಿ ಆಗಲಿ ಟ್ರಸ್ಟ್ ಆಗಲಿ 1 ಪೈಸೆ ಕೂಡ ಅವರ ಹತ್ರ ಇರಲಿಲ್ಲ. But all they had is this tremendous wealth of devotion. ಆದ್ರೆ ಏನಿತ್ತು ಅವರಲ್ಲಿ ಬಹಳ ದೊಡ್ಡ ಸಂಪತ್ತು, ಈ ಭಕ್ತಿಯ ಸಂಪತ್ತು ಅವರಲ್ಲಿತ್ತು. For they knew that God who is with us can do anything. ಪರಮಾತ್ಮ ನಮ್ಮ ಜೊತೆಲಿದ್ದಾನೆ, ಪರಮಾತ್ಮ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇದೆ ಎಂಬತಕ್ಕಂಥ ನಂಬಿಕೆ ಇತ್ತು. Of course, doubting Thomases were there in plenty, and they questioned and doubted what was going on. ಎಷ್ಟೋ ಜನ ಸಂಶಯಾತ್ಮರಾದಂತ ಜನ ಕೂಡ ಇದ್ರು. ಅವರು ಸಂಶಯ ಪಟ್ಟರು, ಸಂಶಯಗಳನ್ನು ಕೇಳಿದ್ರು, ಪ್ರಶ್ನೆಗಳನ್ನು ಕೇಳಿದ್ರು, ಅದನ್ನು ಮಾಡ್ತಲೇ ಇದ್ದಾರೆ. But today it is there for all to see. ಆದ್ರೆ ಇವತ್ತು ಕಣ್ಣು ತೆಗೆದರೆ ಎಲ್ಲರಿಗೂ ಕಾಣತಕ್ಕಂಥ ಮಹತ್ ಕಾರ್ಯಗಳನ್ನು ನಾವು ನೋಡಬಹುದು. Now after 5 years, when I tell the Tyagajivis over here that we are going to double the amount of work that had happened in the last 5 years, they are not panicking or they are not sweating with fear. ಮುಂದಿನ 5 ವರ್ಷಗಳಲ್ಲಿ ನಾವು ಈಗ ಕಳೆದ 5 ವರ್ಷಗಳಲ್ಲಿ ಏನನ್ನು ಮಾಡಿದ್ದೇವೆ ಅದಕ್ಕೆ 2 ಪಟ್ಟು 2ರಷ್ಟು ವಿದ್ಯಾಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೇನು ಭಯ ಇಲ್ಲ. ಭಯದಿಂದ ಅವರಿಗೆ ಬೆವರಿಳಿಯೋದಿಲ್ಲ, ಭಯದಿಂದ ಅವರು ತಲ್ಲಣಿಸೋದಿಲ್ಲ. For they know when there was nothing, so much came up in 5 years. So from this to next, this should not be a impossibility with Swami being around. 5 ವರ್ಷಗಳ ಹಿಂದೆ ಏನೂ ಇಲ್ಲದೆ ಇದ್ದಕ್ಕಂಥ ಈ ಪ್ರದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಇಷ್ಟೊಂದು ಸಂಸ್ಥೆಗಳನ್ನು ಸ್ವಾಮಿ ಮಾಡಿರುವಾಗ ಇದೇ ಸ್ವಾಮಿ ಮುಂದೆ ಕೂಡ ಅದನ್ನು ಮಾಡ್ತಾರೆ ಎಂಬತಕ್ಕಂಥ ವಿಶ್ವಾಸ ಅವರಿಗೆ ಇದೆ. Of course, there are people to say, why do we need to start so many institutions, so many ashrams, so many other kind of healthcare facilities? They may question like this. ಕೆಲವರು ಪ್ರಶ್ನೆ ಕೇಳೋರು ಇರ್ತಾರೆ, ಇಷ್ಟು ಸಂಖ್ಯೆಯಲ್ಲಿ ವಿದ್ಯಾಸಂಸ್ಥೆಗಳನ್ನ ಅಥವಾ ಒಂದು ಆರೋಗ್ಯ ಸಂಸ್ಥೆಗಳನ್ನ ಅಥವಾ ಆಶ್ರಮಗಳನ್ನ ಯಾಕೆ ಸ್ಥಾಪನೆ ಮಾಡಬೇಕಂತ ಪ್ರಶ್ನೆ ಕೇಳ್ತಕ್ಕಂಥವ್ರು ಇದ್ದೇ ಇರ್ತಾರೆ. But that is all born out of fear, that is born out of lack of devotion. ಅದು ಯಾಕೆ ಸಂಶಯಗಳು ಬರುತ್ತೆ ಅಂತ ಹೇಳಿದ್ರೆ ಅವರ ಭಯ ಮತ್ತು ಭಕ್ತಿ ರಾಹಿತ್ಯದಿಂದ ಇಂಥ ಪ್ರಶ್ನೆಗಳು ಅವರಲ್ಲಿ ಉದ್ಭವ. If it was your child who needed an operation and you could not afford one, would you not pray that God should help in some way or the other? ನಿಮ್ಮ ಮಗು ಒಂದು ಕಾಯಿಲೆಗೆ ಒಳಗಾದಾಗ ಅಥವಾ ಶಸ್ತ್ರಚಿಕಿತ್ಸೆ ಬೇಕಾಗಿದೆ ಅಂತ ಆದಾಗ ನೀನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋದಿಲ್ವೇ, ಮಗು ನನ್ನ ಸಹಾಯ ಮಾಡುವಂತ? Whom you cannot give good education for the lack of resources, would you not pray to God to look after the education of the child? ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇಲ್ಲದೆ ಇರುವಾಗ ನೀವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲವೇ ಅವರಿಗಾಗಿ? If your child is dying out of thirst, would you not pray to God to shower the love in the form of water for them to drink? ನಿಮ್ಮ ಮಗ ಅಥವಾ ಮಗಳು ಬಾಯಾರಿಕೆಯಿಂದ ತೊಳಲ್ತಾ ಇರುವಾಗ ಪರಮಾತ್ಮನಲ್ಲಿ ನೀವು ಅವರಿಗೆ ನೀರನ್ನು ಕೊಟ್ಟು ದಾಹವನ್ನು ತೀರಿಸಬೇಕು ಅಂತ ಪ್ರಾರ್ಥನೆ ಮಾಡೋದಿಲ್ಲ? And if it was your child who is suffering with hunger, would you not pray to God to gift him some food in order to save him? ನಿಮ್ಮ ಮಗ ಅಥವಾ ಮಗಳು ಹಸುವಿನಿಂದ ಅವರು ಬಳಲ್ತಾ ಇರುವಾಗ ಪರಮಾತ್ಮನಲ್ಲಿ ನೀವು ಪ್ರಾರ್ಥನೆ ಮಾಡೋದಿಲ್ವೇ ಅವರಿಗೆ ಏನಾದರೂ ಆಹಾರವನ್ನು ಕೊಡಬೇಕು ಎಂಬುದಾಗಿ? When we question that why do we need so many institutions, ashrams and such work at such pace, it is only being born out of selfishness and not out of selflessness. ಪ್ರಶ್ನೆಯನ್ನ ಕೇಳ್ತಕ್ಕಂಥವ್ರು ಇಷ್ಟು ಸಂಖ್ಯೆಯಲ್ಲಿ ಇಂಥ ಸಂಸ್ಥೆಗಳು ಯಾಕೆ ಬೇಕು ಎಂಬುತ್ತ ಕೇಳುವವರಿಗೆ ಯಾಕೆ ಅಂದ್ರೆ ಅದು ಕೇವಲ ಅವರ ಒಂದು ಸ್ವಾರ್ಥದಿಂದ ಒಂದು ರೀತಿಯ ಒಂದು ಸಂಕುಚಿತ ಮನೋಭಾವನೆಯಿಂದ The one who asks such question, he must seek an answer from that mother whose child has a hole in the heart and she cannot afford an operation. ಈ ಪ್ರಶ್ನೆ ಕೇಳೋರು ಯಾರಿಂದ ಉತ್ತರ ಪಡಿಬೇಕು ಅಂದ್ರೆ, ಯಾವ ತಾಯಿಯ ಮಗುವಿಗೆ ಹೃದಯದಲ್ಲಿ ಒಂದು ರಂಧ್ರ ಇದ್ದು ಅದಕ್ಕೆ ಚಿಕಿತ್ಸೆ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತ ತಾಯಿಯನ್ನು ಹೋಗಿ ಕೇಳಿದಾಗ ಇಂಥ ಪ್ರಶ್ನೆ ಕೇಳೋರಿಗೆ ಉತ್ತರ ಸಿಕ್ಕುತ್ತೆ. One who asks why so many educational institutions, he must go and ask that helpless father who cannot make 2 ends meet and therefore cannot grant education to his own children, and he is sad. ಇಷ್ಟು ವಿದ್ಯಾಸಂಸ್ಥೆಗಳು ಯಾಕೆ ಅಂತ ಪ್ರಶ್ನೆ ಕೇಳೋರು ಯಾರಂತ ಹೋಗ್ಬೇಕು? ಯಾವ ತಂದೆ ತನ್ನಲ್ಲಿ ಶಕ್ತಿ ಇಲ್ಲ ಮಗುವಿಗೆ ಉತ್ತಮ ಶಿಕ್ಷಣ ಕೊಡುವುದಕ್ಕೆ, ಅವನನ್ನು ಕೇಳಿದಾಗ ಅವರಿಗೆ ಉತ್ತರ ಸಿಕ್ಕುತ್ತೆ. If you want to know why there should be water projects and food for the hungry, ask those who do not get water or food for days together. ಯಾಕೆ ಎಲ್ಲರಿಗೂ ಕೂಡ ನಾವು ಆಹಾರ ಮತ್ತು ನೀರನ್ನ ಕುಡಿಯೋದಕ್ಕೆ ಕೊಡಬೇಕು ಅಂತ ಯಾರನ್ನು ಕೇಳಬೇಕು? ಹಸಿವಿನಿಂದ ಬಳಲ್ತಾ ಇರೋರನ್ನ, ದಾಹದಿಂದ ನರಳ್ತಾ ಇರೋರನ್ನ ಕೇಳಿದ್ರೆ ನಮಗೆ ಉತ್ತರ ಸಿಕ್ಕುತ್ತೆ. Today when I tell that there is more that is going to happen, I know how it is going to happen, for I am aware of the past, present and the future. ನನಗೆ ಇವತ್ತು ಮುಂದೆ ಭವಿಷ್ಯದಲ್ಲಿ
ಇಂಥ ಒಂದು ದೊಡ್ಡ ಮಹತ್ ಕಾರ್ಯ ಆಗುತ್ತೆ ಅಂತ ಹೇಳುವಾಗ ನನಗೆ ಗೊತ್ತಿದೆ ಹೇಗೆ ನಡೆಯುತ್ತೆ ಅನ್ನೋದು. ಯಾಕೆಂದ್ರೆ ನನಗೆ ಭೂತ ಭವಿಷ್ಯ ವರ್ತಮಾನಗಳು ನನಗೆ ಪರಿಚಯ ಇದೆ. ವೇದಾಹಂ ಸಮತೀತಾನಿ, ಐ ನೋ ಎವ್ರಿಥಿಂಗ್. ಎಲ್ಲ ನನಗೆ ಗೊತ್ತಿದೆ. ಫ್ರಮ್ ದ ಪಾಸ್ಟ್, ದ ಪ್ರೆಸೆಂಟ್ ಅಂಡ್ ದ ಫ್ಯೂಚರ್, ಎವ್ರಿಥಿಂಗ್ ಈಸ್ ನೋನ್ ಟು ಮೀ. ಭೂತ ಭವಿಷ್ಯತ್ತು ವರ್ತಮಾನಗಳು ಸರ್ವವೂ ಕೂಡ ನನಗೆ ವಿದಿತ. ಬಟ್ ನೋ ಒನ್ ನೋಸ್ ಮೀ. ಆದ್ರೆ ನನ್ನನ್ನು ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ. ಇನ್ ದ ಪಾಸ್ಟ್ ನೋಬಡಿ ನ್ಯೂ ಮೀ, ಟುಡೇ ನೋಬಡಿ ನೋಸ್ ಮೀ, ಅಂಡ್ ಫ್ಯೂಚರ್ ಆಲ್ಸೋ ನೋಬಡಿ ಕ್ಯಾನ್ ಫುಲ್ಲಿ ನೋ ಮೀ. ಹಿಂದಿನ ಕಾಲದಲ್ಲಿ ನನ್ನನ್ನು ಯಾರೂ ತಿಳ್ಕೊಳ್ಳಿಲ್ಲ, ಇವತ್ತು ತಿಳ್ಕೊಂಡವರಿಲ್ಲ, ಮುಂದೆ ಕೂಡ ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. Therefore they can only assume out of ignorance, like four blind men look at an elephant and think it is a pillar or a rope or a trunk or a pipe or a wall, but they do not know the real form of an elephant. ಅವರು ನಿಜವಾಗಿ ಹೇಗೆ ಅಂತ ಹೇಳಿದ್ರೆ, 4 ಜನ ಅಂಧರು ಒಂದು ಆನೆ ಹತ್ರ ಹೋಗಿ ಬೇರೆ ಬೇರೆ ಅದರ ಅಂಗಗಳನ್ನು ಮುಟ್ಟಿ ಈ ಆನೆ ಹೀಗಿದೆ ಅಂತ ಭಾವಿಸಿದಾಗೇನೆ ಪರಮಾತ್ಮನ ಬಗ್ಗೆ ಅರ್ಧಂಬರ್ಧ ಜ್ಞಾನವನ್ನ ಪಡೆಯುತ್ತಾರೆ. I have such selfless devotees around the world, and they are there for doing what I want them to do. ನನಗೆ ಪ್ರಪಂಚದಾದ್ಯಂತ ಅನೇಕ ಜನ ನಿಸ್ವಾರ್ಥರಾದಂತಹ ಭಕ್ತರು ಇರೋದ್ರಿಂದ ನಾನು ಹೇಳಿದ್ದನ್ನ ಅವರು ಮಾಡೋದಕ್ಕೆ ಸದಾ ಸಿದ್ಧವಾಗಿದ್ದಾರೆ. I have never stretched my hands in front of anyone to do anything, but my love attracts everything to itself. ನಾನು ಯಾರ ಮುಂದೆ ಕೂಡ ಯಾವುದಕ್ಕಾಗಿ ನಾನು ಕೈ ಚಾಚೋದಿಲ್ಲ, ಆದ್ರೆ ನನ್ನ ಪ್ರೇಮದ ಬಲದಿಂದ ನನಗೇನು ಬೇಕೋ ಅದನ್ನ ಬರಮಾಡ್ಕೊಳ್ತೇನೆ. And such few good people can change the fate of the world. ಇಂಥ ಕೆಲವು ಒಳ್ಳೆ ಮನುಷ್ಯರು ಪ್ರಪಂಚದ ಒಂದು ವಿಧಿಯನ್ನ ಭವಿಷ್ಯವನ್ನ ಬದಲಾವಣೆ ಮಾಡ್ತಾರೆ. To cross an ocean, you don't need a boat as big as an ocean. ಒಂದು ಸಾಗರವನ್ನು ದಾಟಬೇಕಾದ್ರೆ ಸಾಗರದಷ್ಟು ದೊಡ್ಡ ದೋಣಿ ಹಡಗು One ಬೇಕಾಗಲ್ಲ. small boat is enough in which you can sit and row across to the other shore. ಒಂದು ಸಣ್ಣ ಹಡಗಿನಲ್ಲಿ ಕುಳಿತುಕೊಂಡು ನಾವು ಈ ಒಂದು ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯ ಇದೆ. Likewise, to solve the problems of the world, I don't need whole world to be here. ಆದ್ದರಿಂದ ಪ್ರಪಂಚದ ಸಮಸ್ಯೆಗಳನ್ನು ಪರಿಹಾರ ಮಾಡೋಕೆ ಇಡೀ ಪ್ರಪಂಚದ ಜನ ನನಗೆ A ಬೇಕಾಗಿಲ್ಲ. few people with selflessness in their hearts are good enough to change the course of this. ಕೆಲವು world. ವ್ಯಕ್ತಿಗಳು ಹೃದಯದಲ್ಲಿ ನಿಸ್ವಾರ್ಥ ಪರರಾಗಿರ್ತಕ್ಕಂಥವ್ರು ಕೆಲವೇ ಮಂದಿ ಇದ್ರೂ ಈ ಕಾರ್ಯವನ್ನು ಮಾಡೋಕೆ ಸಾಧ್ಯ ಆಗುತ್ತೆ. In times to come, it will be there for all to see, witness for themselves. ಇನ್ನು ಮುಂದೆ ಭವಿಷ್ಯದಲ್ಲಿ ಇಂಥ ಒಂದು ಮಹತ್ ಕಾರ್ಯ ನಡೆಯುತ್ತೆ. ಕಣ್ಣು ತೆರೆದವರಿಗೆ ಕಂಡೇ ಕಾಣುತ್ತೆ. Nobody can stop it, nobody can help it. ಅದನ್ನು ಯಾರು ನಿಲ್ಲಿಸೋದಕ್ಕೂ ಸಾಧ್ಯ ಇಲ್ಲ, ಅದಕ್ಕೆ ಯಾರು ಸಹಾಯ ಮಾಡೋದಕ್ಕೂ ಸಾಧ್ಯ ಇಲ್ಲ. For it has already happened in me. ಯಾಕೆ ಈಗಾಗಲೇ ಅದೆಲ್ಲ ಕೂಡ ಆಗಿ ಹೋಗಿದೆ. For you, it is only a matter of time to see. ನಿಮಗೆ ಒಂದು ಸಮಯ ಕಳೆದ ಹಾಗೆ ಅದು ನಿಮ್ಮ ಕಣ್ಣಿಗೆ ಕಾಣುತ್ತೆ. Therefore, be grateful, be happy that you are a part and a witness to such unfolding of divine glory, which has never happened in the history of mankind and will not happen again. ಹಿಂದೆ ಚರಿತ್ರೆಯಲ್ಲಿ ಯಾವತ್ತೂ ಆಗದೇ ಇರತಕ್ಕಂತ ಒಂದು ಮಹತ್ ಕಾರ್ಯ, ಈ ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ತಾ ಇದ್ದೀರಿ ಎಂಬ ಸಂತೋಷ, ಕೃತಜ್ಞತೆ ನಿಮ್ಮದಾದರೆ ನೀವೇ ಧನ್ಯರು. Therefore, understand, value and utilize this opportunity which has been placed in your hand out of tremendous compassion of Swami. ಸ್ವಾಮಿಯ ಒಂದು ವಿಶೇಷವಾದಂತಹ ಕರುಣೆಗೆ ಪಾತ್ರರಾಗಿರೋದ್ರಿಂದ ಇಂಥ ಒಂದು ಭವ್ಯವಾದಂತಹ ಅವಕಾಶ ನಿಮಗೆ ಸಿಕ್ಕಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ, ಅನುಭವಿಸಿ, ಸಂತೃಪ್ತಿಯನ್ನ ಪಡ್ಕೊಳ್ಳಿ. My children are there for me to do whatever I want. ನನಗೆ ನನ್ನ ಮಕ್ಕಳು ಏನನ್ನು ಮಾಡುವುದಕ್ಕೂ ಕೂಡ ನನ್ನ ಮಕ್ಕಳು ನನಗೆ ಇದ್ದಾರೆ. In times to come, they will be the leaders. They will be the people who are going to transform the entire world. ಇಡೀ ಪ್ರಪಂಚದ ಪರಿವರ್ತನೆಗೆ ಅವರು ನಾಯಕಿಯರಾಗಿ ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ತಮ್ಮ ಕರ್ತವ್ಯಗಳನ್ನು ನೆರವೇರಿಸ್ತಾರೆ. And till it lies in me, I am ready to do anything to give them the right kind of education, right kind of health, right kind of facilities, so that they grow into divine people. ಅಂತಹ ವಿದ್ಯಾರ್ಥಿನಿಯರಿಗೆ ನಾನು ಎಲ್ಲ ರೀತಿಯ ಸೌಲಭ್ಯಗಳನ್ನು, ಎಲ್ಲ ರೀತಿಯ ಶಿಕ್ಷಣವನ್ನು ಕೊಟ್ಟು ಮುಂದೆ ಇಂಥ ಒಂದು ಮಹಾಪರಿವರ್ತನೆಗೆ ಮುಂದಾಳುತನವನ್ನ ವಹಿಸ್ತಕ್ಕಂಥ ಶಕ್ತಿಯನ್ನು ಅವರಿಗೆ ನಾನು ಕೊಡ್ತೇನೆ. Children, in a home, a father has to go work so that the home can be run. ಮಕ್ಕಳು ಅರ್ಥ ಮಾಡ್ಕೋಬೇಕು, ತಂದೆಯಾದವನು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡಿದ್ರೇನೆ ಈ ಕುಟುಂಬ ಪೋಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. And the mother has to stay at home, cook, clean and look after the welfare of all the family members. ತಾಯಿಯಾದವಳು ಮನೆಯಲ್ಲೇ ಇದ್ದುಕೊಂಡು ಎಲ್ಲವನ್ನು ಶುಚಿಗೊಳಿಸಿ ಅಡಿಗೆ ಮಾಡಿ ಎಲ್ಲರಿಗೂ ಆಹಾರವನ್ನು ಕೊಡಬೇಕಾಗುತ್ತೆ. But I am Sai Baba. I am the divine I, mother, Baba, father. So I have to do father's work and mother's work together. ನಾನು ಸಾಯಿ ಬಾಬಾ,
ತಾಯಿ ತಂದೆ ಎರಡೂ ಆಗಿರೋದ್ರಿಂದ ನಾನು ತಾಯಿ ಕೆಲಸವನ್ನು ಮಾಡಬೇಕಾಗುತ್ತೆ, ತಂದೆ ಕೆಲಸವನ್ನು ಮಾಡಬೇಕಾಗುತ್ತೆ. In times to come, I am going to travel a lot, and it may not be possible for us to meet again and again very frequently. ಇನ್ನು ಕೆಲವು ದಿನಗಳಿಂದ ನಾವು ಹೆಚ್ಚಿಗೆ ಹೊರಗಿನ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಈ ರೀತಿಯಲ್ಲಿ ಅನೇಕ ಬಾರಿ ನಾವು ಸಮಾಗಮಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. But I assure you that you are the ones who are always there in my heart, and there is no other thought other than your welfare that fills me. ಆದರೆ ಒಂದು ಭರವಸೆಯನ್ನು ನಾನು ಕೊಡ್ತೇನೆ, ನನ್ನ ಎಲ್ಲ ಮಕ್ಕಳು ವಿದ್ಯಾರ್ಥಿನಿಯರು ಸದಾಕಾಲ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ. ಅವರಿಗೋಸ್ಕರನೇ ನಾನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೇನೆ. If I go far from you, it is for your sake. If I come close to you, it is also for your sake only. ನಿಮ್ಮಿಂದ ದೂರ ಹೋದರೆ ಅದು ನಿಮಗಾಗಿನೇ, ನಾನು ಹತ್ತಿರ ಬಂದರೂ ನಿಮಗಾಗಿನೇ. Therefore, whatever time you have in these institutions, use it well, utilize it well, and become what you are supposed to become. ಈ ವಿದ್ಯಾಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಇಂಥ ಅಮೂಲ್ಯವಾದಂಥ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ನೀವು ಭವಿಷ್ಯದಲ್ಲಿ ಏನಾಗಬೇಕೆಂಬತಕ್ಕಂಥ ನಿರೀಕ್ಷೆಯನ್ನು ಸ್ವಾಮಿ ಇಟ್ಕೊಂಡಿದ್ದಾರೆ, ಅದು ನೀವು ಆಗಬೇಕು. Just look around, there are so many devotees who have come from so many countries, traveling so far, spending enough money and their time. ಸುತ್ತಮುತ್ತಲು ಸುಮ್ಮನೆ ನೀವು ನೋಡಿದರೆ ಗೊತ್ತಾಗುತ್ತೆ, ಅನೇಕ ದೇಶ ವಿದೇಶಗಳಿಂದ ನೂರಾರು ಜನ ಭಕ್ತರು ಸಾಕಷ್ಟು ಹಣ ಖರ್ಚು ಮಾಡಿಕೊಂಡು ಬಹಳಷ್ಟು ದೂರ ಪ್ರಯಾಣ ಮಾಡಿ ಸ್ವಾಮಿಗೋಸ್ಕರ ಬಂದಿದ್ದಾರೆ. Whatever they have earned, they have saved to travel and meet Swami and be in his presence. ಅವರಲ್ಲಿ ಬಹಳಷ್ಟು ಜನ ತಾವು ಉಳಿತಾಯ ಮಾಡಿದಂತ ಹಣವನ್ನ ಸ್ವಾಮಿಯ ದರ್ಶನ ಪಡ್ಕೊಳ್ಬೇಕು, ಸ್ವಾಮಿ ಹತ್ತಿರ ಸನ್ನಿಧಿಯಲ್ಲಿ ಇರಬೇಕೆಂಬ ಕಾರಣಕ್ಕೆ ಅದನ್ನು ಖರ್ಚು ಮಾಡಿ ಇಲ್ಲಿಗೆ ಬರ್ತಾರೆ. This is not possible for you all, I know. Therefore, I have kept you close to me right here so that you don't have to go anywhere for my sake. ನಿಮಗೆ ಈ ಶಕ್ತಿ ಇಲ್ಲ ಅಂತ ನನಗೆ ಗೊತ್ತಿರೋದ್ರಿಂದ ನಿಮ್ಮನ್ನು ಹತ್ರನೇ ಇಟ್ಕೊಂಡಿದ್ದೀನಿ. ಯಾವಾಗಲೂ ನೀವೆಲ್ಲರೂ ದೂರ ಹೋಗಬೇಕಾಗಿಲ್ಲ ನನಗಾಗಿ. Utilize this well. ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. There is a small program, and after that we will close the evening session. Study well for your exams. Get good marks and good remarks, both. ಈ ಉಪದೇಶದ ನಂತರ ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಅದನ್ನು ವೀಕ್ಷಣೆ ಮಾಡಿ. ಆಮೇಲೆ ನೀವು ನಿಮ್ಮ ಅಧ್ಯಯನವನ್ನ ಚೆನ್ನಾಗಿ ಮಾಡಿ ಒಳ್ಳೆ ಅಂಕಗಳನ್ನು ಪಡಿಬೇಕು, ಒಳ್ಳೆ ಒಂದು ರೀತಿಯ ಪ್ರಶಸ್ತಿಯನ್ನು ಕೂಡ ಪಡಿಬೇಕು. Just as we eat our daily food on a daily basis and digest it daily, and we can't eat all of it on one fine day by staying hungry all the other days, we must study on a daily basis, understand on a daily basis, and assimilate on a daily basis. ಪ್ರತಿಯೊಂದು ದಿನ ನಾವು ಆಹಾರವನ್ನು ಬೇಕಾದನ್ನು ತಗೊಳ್ಬೇಕಾಗುತ್ತೆ. ಒಂದೇ ದಿನ ಒಂದು ವಾರಕ್ಕೆ ಅಥವಾ ತಿಂಗಳಿಗೆ ಬೇಕಾದನ್ನು ತಿನ್ನೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಅಧ್ಯಯನ ಕೂಡ ಪ್ರತಿದಿನ ನಾವು ಅಧ್ಯಯನವನ್ನು ಮಾಡಿಕೊಂಡು ಬೇಕಾದಂತಹ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕು. If your minds are pure, your concentration power will be very high. ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ರೆ ಏಕಾಗ್ರತೆ ಸಹಜವಾಗಿ ಬರುತ್ತೆ. If mind is not pure, it will go here, there, everywhere and waste your time. ನಿಮ್ಮ ಮನಸ್ಸಿನಲ್ಲಿ ಪರಿಶುದ್ಧತೆ ಇಲ್ಲದೆ ಇದ್ದರೆ ಮನಸ್ಸು ಅಲ್ಲಿ ಇಲ್ಲಿ ಚಂಚಲವಾಗಿ ಹೋಗಿ ಸಮಯ ವ್ಯರ್ಥವಾಗುತ್ತೆ. What needs to be done in 10 minutes will take an hour. 10 ನಿಮಿಷಗಳು ಮಾಡಬೇಕಾದಂತ ಕಾರ್ಯಕ್ಕೆ 1 ಗಂಟೆ ತಗೊಳ್ತೇನೆ. But if you have good concentration because of purity of mind, which is born out of devotion in heart, then 1 hour work can be done in 10 minutes. ಭಕ್ತಿಯ ಆಧಾರದಲ್ಲಿ ಬಂದಂತ ಒಂದು ಹೃದಯ ನೈರ್ಮಲ್ಯ ನಿಮ್ಮಲ್ಲಿದ್ರೆ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಇದ್ರೆ 1 ಗಂಟೆ ಮಾಡಬೇಕಾದ ಕೆಲಸವನ್ನು 10 ನಿಮಿಷಗಳಲ್ಲಿ ಮಾಡಬಹುದು. Therefore, devotion is the basis of purity. Purity is the basis of all achievements. ಭಕ್ತಿ ಚಿತ್ತಶುದ್ಧಿಗೆ ಆಧಾರ, ಚಿತ್ತಶುದ್ಧಿ ಜೀವನದ ಎಲ್ಲ ಸಾಧನೆಗಳಿಗೂ ಕೂಡ ಆಧಾರ. Don't think devotion and education has no relation. In fact, devotion is the basis of all education. ಭಕ್ತಿಗೂ ಶಿಕ್ಷಣಕ್ಕೂ ಸಂಬಂಧ ಇಲ್ಲ ಅಂತ ಭಾವಿಸಿಕೊಳ್ಳಬೇಡಿ. ಈ ಭಕ್ತಿಯೇ ಸರ್ವ ಶಿಕ್ಷಣದ ಸಾರ ಮತ್ತು ಆಧಾರ. I am going soon to see the Bijapur, Gulbarga and the Hyderabad students, and I will come back in a short while. ಕೆಲವೇ ದಿನಗಳಲ್ಲಿ ನಾನು ಹೈದರಾಬಾದ್, ಗುಲ್ಬರ್ಗಾ, ಬಿಜಾಪುರದ ವಿದ್ಯಾರ್ಥಿನಿಯನ್ನು ನೋಡೋದಕ್ಕೆ ನಾನು ಹೋಗ್ತೇನೆ ಮತ್ತು ವಾಪಸ್ ಬರ್ತಾ ಇದ್ದೇನೆ. Till then, use your time well. Use it every day, every hour, every minute. Utilize without wasting and get good marks and good name for yourself and for the institution. ನಾನು ವಾಪಸ್ ಬರೋವರೆಗೆ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಸದುಪಯೋಗವನ್ನ ಮಾಡಿಕೊಳ್ಳಿ. Blessing that all of you will utilize your time, your energies, your opportunities very, very well. I conclude the discourse. ನಿಮ್ಮ ಸ್ವಾಮಿ ನಿಮಗೆ ಕೊಟ್ಟಿರೋ ಸಮಯ, ಚೈತನ್ಯ, ಅವಕಾಶಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ತೀರಿ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿ ನನ್ನ ಈ ಒಂದು ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ.